ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಆಕಾಶೇಶ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಆಗಲೇ ಪ್ರಿವ್ಯೂನಲ್ಲಿ ಒಂದು ವಿಡಿಯೋ ನೋಡ್ಕೊಂಡಿರ್ತೀರಲ್ವ, ಆ ಒಂದು ವಿಡಿಯೋ ನಾನು ಕ್ಯಾಪ್ಕಟ್ನಲ್ಲಿ ಎಡಿಟ್ ಮಾಡಿರುವಂಥದ್ದು. ಓಕೆನಾ. ಸೊ ನಿಮಗೆ ಕ್ಯಾಪ್ಕಟ್ ಅಪ್ಲಿಕೇಶನ್ ಪೂರ್ತಿ ಯೂಸ್ ಮಾಡೋಕ್ಕೆ ಬರ್ತಿತ್ತು ಅಂದರೆ, ಸೊ ನಾನು ಕ್ಯಾಪ್ಕಟ್ ಮೇಲೆ ವೀಡಿಯೋಸ್ಗಳನ್ನ ಹಾಕಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಕ್ಯಾಪ್ಕಟ್ ಮೇಲೆ ವೀಡಿಯೋಸ್ಗಳನ್ನ ಹಾಕ್ತೀನಿ. ಓಕೆನಾ. ನಿಮಗೆ ಯೂಸ್ ಮಾಡೋಕ್ಕೆ ಬರ್ತಿತ್ತು, ಇಲ್ಲ ಬೇಸಿಕ್ ವಿಡಿಯೋನೂ ಮಾಡಿ ಹಾಕಿ ಅಂದರೆ ಬೇಸಿಕ್ ವಿಡಿಯೋನೂ ಕೂಡ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ನಿಮಗೆ ಬರ್ತಿತ್ತು ಅಂದರೆ ಹಾಕ್ತೀನಿ. ಇಲ್ಲ ನಮಗೆ ಅಲೈಟ್ ಮೋಷನಲ್ಲೇ ಕಂಫರ್ಟಬಲ್ ಆಗಿದೆ, ಅಲೈಟ್ ಮೋಷನಲ್ಲಿ ಯಾವ ರೀತಿ ಎಡಿಟ್ ಮಾಡೋದಂತ ತಿಳಿಸ್ಕೊಡಿ ಅಂದರೆ ತಿಳಿಸ್ಕೊಡ್ತೀನಿ. ಓಕೆನಾ. ಆ ಒಂದು ವಿಡಿಯೋ ನಾನು ಕ್ಯಾಪ್ಕಟ್ನಲ್ಲಿ ಎಡಿಟ್ ಮಾಡಿರುವಂಥದ್ದು. ಓಕೆನಾ. ಸೊ ಅಲ್ಲಿ ಒಂದು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂದ್ಬಿಟ್ಟು. ಪೂರ್ತಿ ವಿಡಿಯೋನ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ, ಸಖತ್ತಾಗಿ ಎಡಿಟಿಂಗ್ ಆಗಿದೆ ವಿಡಿಯೋ ಮಾತ್ರ. ಓಕೆನಾ. ಸೊ ನಾನು ನಿಮಗೆ ಅಲೈಟ್ ಮೋಷನಲ್ಲಿ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು, ಅದೇ ರೀತಿ ಒಂದು ಟೆಕ್ಸ್ಟ್ ಅನಿಮೇಷನು. ಓಕೆನಾ. ಸೊ ಅಲ್ಲಿ ಒಂದು ಎಫೆಕ್ಟ್ ಬಂದಿದೆ. ಓಕೆನಾ, ಟ್ರಾನ್ಸಿಷನ್ ಎಫೆಕ್ಟು. ಸೊ ಅದು ಬೇರೆ ಎಫೆಕ್ಟ್ ಬರುತ್ತಿಲ್ಲ. ಓಕೆನಾ. ಇಲ್ಲಿ ಫೇಡ್ ಎಫೆಕ್ಟ್ನ ಹಾಕಿದ್ದೀನಿ. ಸೊ ಅಲ್ಲಿ ನೀವು ಕ್ಯಾಪ್ಕಟ್ನಲ್ಲಿ ಬರುವಂಥ ಎಫೆಕ್ಟ್ ಬೇರೆ, ಆಮೇಲೆ ಇದರಲ್ಲಿ ಬರುವಂಥ ಎಫೆಕ್ಟ್ ಬೇರೆ. ಓಕೆನಾ. ಸೊ ಇಲ್ಲಿ ಅಲೈಟ್ ಮೋಷನಲ್ಲಿ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು, ಆ ರೀತಿಯಾದ ಒಂದು ವಿಡಿಯೋನ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ. ಹಾಗೆ ನನ್ನೊಂದು ಚಾನಲ್ಗೇನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ನಿಮ್ಮೊಂದು ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನಿಮಗೆ ಇದೇ ಥರದ ವಿಡಿಯೋ ಬೇಕು ಅಂದರೆ, ಓಕೆನಾ, ಇವಾಗೇನು ಸ್ಟೇಟಸ್ ಎಡಿಟ್ ಮಾಡಿ ತೋರಿಸಿದ್ದೇನಲ್ಲ, ಸೊ ಇದೇ ಥರದ ಮೇಲೆ ವಿಡಿಯೋ ನಿಮಗೆ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋಕೆ. ಇನ್ಸ್ಟಾಗ್ರಾಮಲ್ಲಿ ತುಂಬ ಲಿರಿಕಲ್ ವೀಡಿಯೋಸ್ಗಳು ಬರ್ತಾ ಇರ್ತವೆ. ಸೊ ಅದು ಯಾವ ರೀತಿ ಎಡಿಟ್ ಮಾಡೋದು ಅಂತ ನಿಮಗೆ ಗೊತ್ತಿರೋದಿಲ್ಲ. ಓಕೆನಾ. ಸೊ ಆ ಒಂದು ವೀಡಿಯೋಸ್ಗಳನ್ನ ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ಸೆಂಡ್ ಮಾಡಿದ್ರೆ, ಸೊ ನಾನು ಅದ್ರ ಮೇಲೆ ಟ್ಯೂಟೋರಿಯಲ್ಸ್ನ ಮಾಡ್ತೀನಿ. ಓಕೆನಾ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ, ಟೈಮ್ನ ವೇಸ್ಟ್ ಮಾಡೋದು ಬೇಡ. ಓಕೆ, ಇವಾಗ ಅಲೈಟ್ ಮೋಷನ್ ಓಪನ್ ಮಾಡ್ಕೊಬೇಕಾಗತ್ತೆ. ಅಲೈಟ್ ಮೋಷನ್ ಓಪನ್ ಮಾಡಿದ ತಕ್ಷಣ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. 9:16 ರೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಟ್ಕೊಬೇಕಾಗತ್ತೆ. ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಟ್ಟಾದ ತಕ್ಷಣ ಈ ರೀತಿ ಬರುತ್ತೆ. ಓಕೆನಾ. ಈ ರೀತಿ ಬಂದ ತಕ್ಷಣ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಕೆನಾ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ ತಕ್ಷಣ ಜಸ್ಟ್ ನೀವು ನಿಮ್ಮ ಒಂದು ವೀಡಿಯೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಓಕೆನಾ. ನಾನಿಲ್ಲಿ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಎಲ್ಲ ವೀಡಿಯೋಸ್ಗಳನ್ನ ಸೇರಿಸ್ಬಿಟ್ಟು ಅಂದರೆ ಎಡಿಟ್ ಮಾಡಿಬಿಟ್ಟು ಒಂದೇ ವೀಡಿಯೋ ಮಾಡಿದ್ದೀನಿ. ಓಕೆನಾ. ಸೊ ನಾನು ಅಲೈಟ್ ಮೋಷನ್ ಸ್ವಲ್ಪ ಲ್ಯಾಗ್ ಆಗುತ್ತೆ, ಹಾಗಾಗಿ ಎಲ್ಲ ವೀಡಿಯೋಸ್ಗಳನ್ನ ಕ್ಯಾಸೆಟ್ ಆದ ತಕ್ಷಣ ಇಲ್ಲಿ ಪ್ಲೇ ಬಟನ್ ಮೇಲೆ ಕ್ಲಿಕ್ ಮಾಡ್ತಾರೆ ನೋಡಿ. ಓಕೆನಾ. ಪ್ಲೇ ಬಟನ್ ಮೇಲೆ ಕ್ಲಿಕ್ ಆದ ತಕ್ಷಣ ಜಸ್ಟ್ ನೀವು ಇಲ್ಲಿ ಟೈಮ್ಲೈನ್ನ ಸೆಟ್ ಮಾಡ್ಕೊಬೇಕಾಗತ್ತೆ. ಓಕೆನಾ. ಸೊ ಓಕೆ, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು. ಓಕೆ, ಇವಾಗ ಇಷ್ಟ ಟೈಮ್ಲೈನ್ನ ಸೆಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಒಂದು ಬೀಟ್ ಮಾರ್ಕ್ನ ಹಾಕ್ಕೊಳ್ಳಿ. ಓಕೆನಾ. ಬೀಟ್ ಮಾರ್ಕ್ನ ಹಾಕೊಂಡಿದ್ದ ತಕ್ಷಣ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾವೊಂದು ಸಾಂಗ್ ಮೇಲೆ ವಿಡಿಯೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಆ ಒಂದು ಸಾಂಗ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇವಾಗ ಈ ಒಂದು ಸಾಂಗ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇವಾಗ ಇಲ್ಲಿಂದ ನಮಗೆ ಸಾಂಗು ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಇವಾಗ ಇಲ್ಲಿ ಸಾಂಗ್ ಸ್ಟಾರ್ಟ್ ಆಗುತ್ತೆ. ಸಾಂಗ್ ಸ್ಟಾರ್ಟ್ ಆದ ತಕ್ಷಣ ಜಸ್ಟ್ ಇಲ್ಲಿ ನಾವಿಲ್ಲಿ ಇದಕ್ಕೆ ಲಿರಿಕಲ್ ಎಫೆಕ್ಟ್ನ ಕೊಡಬೇಕು. ಎಮೋಷನ್ ಅಂತ ಬರ್ಕೊಂಡಿದ್ದೀನಿ. ಓಕೆನಾ. ಸೊ ಇವಾಗ ಈ ಕಡೆ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಕೆನಾ. ಫಾಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ವ್ಯೂ ಆಲ್ ಫಾಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಹಲವಾರು ಫಾಂಟ್ಸ್ಗಳು ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ಡಿಸ್ಪ್ಲೇ ಮೇಲೆ, ಹ್ಯಾಂಡ್ ರೈಟಿಂಗ್ ಮೇಲೆ, ಆಮೇಲೆ ಮೋನೋಸ್ಪೇಸು, ಇಲ್ಲಿ ಹಲವಾರು ರೀತಿ ಫಾಂಟ್ಸ್ಗಳು ಸಿಗುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇವಾಗ ನಾನು ಇಲ್ಲಿ ಯಾವುದಾದ್ರೂ ಇಲ್ಲಿ ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆನಾ. ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ತಿರ್ಬೋದು. ಇವಾಗ ಜಸ್ಟ್ ಇವಾಗ ಯಾವುದಾದ್ರು ಒಂದು ಫಾಂಟ್ನ ಸೆಲೆಕ್ಟ್ ಮಾಡ್ಕೊತೀನಿ ನಾನು. ಈ ರೀತಿ ಇಷ್ಟು ಮಾಡ್ಕೊಳ್ಳಿ. ಓಕೆನಾ. ಇದಾದ ತಕ್ಷಣ ಜಸ್ಟ್ ಇವಾಗ ಇದನ್ನು ಝೂಮ್ ಔಟ್ ಮಾಡ್ಕೊಳ್ಳಿ. ಓಕೆನಾ. ಝೂಮ್ ಔಟ್ ಮಾಡಿಕೊಂಡು ಜಸ್ಟ್ ಇದನ್ನು ಈ ಕಡೆ ಸೆಂಟ್ರಲ್ಲಿ ಸೆಟ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಸೆಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಜಸ್ಟ್ ಇವಾಗ ಇದನ್ನು ಇಷ್ಟು ಸೆಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಇಷ್ಟು ಸೆಟ್ ಮಾಡ್ಕೊತೀನಿ. ಇದನ್ನು ಬೀಟ್ ಎಲ್ಲಿ ತನಕ ಹಾಕಿದರೆ ಅಲ್ಲಿ ತನಕ ಇದನ್ನು ಈ ಒಂದು ಲೈನ್ನ ಇಟ್ಟು. ಓಕೆನಾ.
ಇದಾದ ತಕ್ಷಣ ಮತ್ತೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಸರ್ಚ್ ಬಾರ್ ಮೇಲೆ ಬಂದು ಇಲ್ಲಿ ಫೇಡ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಫೇಡ್ ಇನ್ ಫೇಡ್ ಔಟ್ ಅಂತ ಇರುತ್ತೆ ನಿಮಗೆ. ಓಕೆನಾ, ಒಂದು ನಿಮಿಷ. ಓಕೆ, ಇಲ್ಲಿ ಫೇಡ್ ಇನ್ನು ಫೇಡ್ ಔಟ್ ಅಂತ ಎಫೆಕ್ಟ್ ಕಾಣುತ್ತೆ. ಜಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಇದು ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಇವಾಗ ಇಲ್ಲಿಂದ ಬೇರೆ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತಲ್ಲ, ಹಾಗಾಗಿ ಏನು ಮಾಡ್ಕೊಬೇಕಂದ್ರೆ ಜಸ್ಟ್ ಇವಾಗ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳೋಕೆ ಜಸ್ಟ್ ಇವಾಗ ಇದನ್ನು ಒಂದು ಸ್ವಲ್ಪ ಸೈಜ್ನ ಚಿಕ್ಕದಾಗಿ ಮಾಡ್ಕೊಳೋಕೆ ಸೈಜ್ನ ಚಿಕ್ಕದಾಗಿ ಮಾಡ್ಕೊಳ್ಳಿ. ಇಷ್ಟು ಓಕೆ, ಇಷ್ಟಿರಲಿ. ಓಕೆ, ಇವಾಗ ಸೈಜ್ನ ಚಿಕ್ಕದಾಗಿ ಮಾಡ್ಕೊಂಡ ತಕ್ಷಣ ಒಂದು ಸ್ವಲ್ಪ ತುಂಬ ದೊಡ್ಡದಾಗಿ ಮಾಡಬೇಡಿ. ಓಕೆನಾ, ಸೊ ಅವಾಗ ಚೆನ್ನಾಗಿ ಕಾಣೋದಿಲ್ಲ, ವೀಡಿಯೋ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಇಷ್ಟು ಮಾತ್ರ ಮಾಡ್ಕೊಳ್ಳಿ. ಓಕೆ, ಇಷ್ಟು ಮಾಡ್ಕೊಂಡಿದ್ದಾದ ತಕ್ಷಣ ಜಸ್ಟ್ ಇವಾಗ ಏನು ಮಾಡ್ಕೊಬೇಕಂದ್ರೆ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬರಬೇಕಾಗತ್ತೆ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಟೆಕ್ಸ್ಟ್ ಪ್ರಿಸೆಟ್ ಕೊಟ್ಟಿರ್ತೀನಿ. ಒಂದು ಟೆಕ್ಸ್ಟ್ ಪ್ರಿಸೆಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ, ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ ಮಾಡ್ಕೊಳ್ಳಿ. ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದು ತಿರ್ಗಾ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಜಸ್ಟ್ ಇವಾಗ ಏನು ಮಾಡ್ಕೊಬೇಕಂದ್ರೆ ಇಲ್ಲಿ ಇದನ್ನು ಪೇಸ್ಟ್ ಮಾಡಿ. ಓಕೆನಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಫೆಕ್ಟ್ ಮೇಲೆ ಬಂದಿಲ್ಲ, ಇದನ್ನು ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ. ಓಕೆನಾ, ನೀವು ಕೂಡ ಇದೇ ರೀತಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈ ರೀತಿ ಬರುತ್ತೆ ಇದು. ಓಕೆನಾ, ಈ ರೀತಿ ಬಂದ ತಕ್ಷಣ ಮತ್ತೆ ಇದನ್ನೇ ಕಾಪಿ ಮಾಡ್ಕೊಳ್ಳಿ. ಓಕೆನಾ, ಇದನ್ನೇ ಕಾಪಿ ಮಾಡಿಕೊಂಡು ಓಕೆನಾ, ಇವಾಗ ನಾನೊಂದು ಸಾಂಗ್ ಲಿರಿಕ್ಸ್ನ ಇಲ್ಲಿ ಬರ್ಕೊತೀನಿ. ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ